ನಮಸ್ತೆ. ಪ್ರತಿಯೊಂದು ಸಮಸ್ಯೆಗೂ ಹೋರಾಟ ಮಾಡ್ತಾ ಇದ್ದೀರಾ. ಈ ಒಂದು ಧರ್ಮದ ವಿಚಾರದ ಬಗ್ಗೆನೂ ಹೋರಾಟಕ್ಕೆ ಬಂದಿದ್ದೀರಾ. ನಿಮ್ಮ ಅನುಭವ, ಎಕ್ಸ್ಪೀರಿಯನ್ಸ್, ನಿಮ್ಮ ನಾಲೆಡ್ಜ್, ನ್ಯಾಯ ಸಿಗುತ್ತೆ, ನ್ಯಾಯ ಜನತೆಯ ಹೋರಾಟದಿಂದ ಸಿಗುತ್ತೆ. ನ್ಯಾಯವನ್ನ ಮುಚ್ಚಾಕ್ಲಾಗಿದೆ, ಊತಾಕ್ಲಾಗಿದೆ. ಈಗ ಗುಂಡಿಗಳನ್ನು ತೆಗೆದು ನ್ಯಾಯವನ್ನ ಹೊರತೆಗಿಬೇಕು. ಹೊರತೆಗೆಯುವ ಕೆಲಸದಲ್ಲಿ SIT ಪ್ರಾಮಾಣಿಕವಾಗಿ ಯಾರದೇ ಪ್ರಭಾವ ಮತ್ತು ಒತ್ತಡಕ್ಕೆ ಮಣಿಯದೆ ಕೆಲಸ ಮಾಡಬೇಕು ಅಂತ ಕರ್ನಾಟಕದ ಸಮಸ್ತ ಜನ ಬಯಸ್ತಾ ಇದ್ದೀವಿ. ನ್ಯಾಯಾಲಯಗಳು ಸೂಕ್ತವಾದಂತ ನಿರ್ಧಾರಗಳು ತಗೋಬೇಕು ಅಂತ ಹೇಳಿ ಬಯಸ್ತಾ ಇದ್ದೀವಿ. ಯಾರದೇ ಪ್ರಭಾವಕ್ಕೆ ಮತ್ತು ಒತ್ತಡಕ್ಕೆ SIT ಮಣಿಬಾರ್ದು. SIT ನಿಷ್ಪಕ್ಷಪಾತವಾಗಿ ತನಿಖೆ ನಡೆದು ಸತ್ಯವನ್ನ ಹೊರಕಾಕ್ಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಸಮಾಜದಲ್ಲಿ ನಮ್ಮ ದೇಶದ ವ್ಯಕ್ತಿಗಳು ಅಂತಿದ್ರಲ್ಲ, ಅವರೆಲ್ಲ ದಾರಿ ದಿಕ್ಕು ತಪ್ಪಿಸಿ ಎಲ್ಲೆಲ್ಲೋ ಕಳಿಸ್ತಾ ಇದಾರಲ್ಲ ಸರ್. ಇಲ್ಲ, ಇದರಲ್ಲಿ ದಾರಿ ತಪ್ಪಿಸೋದೇನಿಲ್ಲ. ಈಗಾಗ್ಲೇ ತನಿಖೆಗೆ ಅಂತ ಹೇಳಿ ಒಂದು ಪ್ರೊಸೀಜರ್ ಇರ್ತದೆ, ಅದನ್ನ ಸರಿಯಾಗಿ ಫಾಲೋ ಮಾಡಿದ್ರೆ ಸಾಕು. ಈಗ ಸೌಜನ್ಯ ಅತ್ಯಾಚಾರ ಕೇಸ್ನಲ್ಲಿ CBI ಕೋರ್ಟ್ ತನ್ನ ತೀರ್ಪಿನಲ್ಲಿ ಹೇಳಿದೆ, ಎಲ್ಲೆಲ್ಲಿ ತನಿಖೆನಲ್ಲಿ ಲೋಪ ಆಗಿದೆ, ಉದ್ದೇಶಪೂರ್ವಕವಾಗಿ ಕೇಸ್ನ ಮುಚ್ಚಾಕೋದಕ್ಕೆ ಸಹಕರಿಸಿರ್ತಕ್ಕಂತ ಪೊಲೀಸ್ ಅಧಿಕಾರಿಗಳು, ವೈದ್ಯರ ಮೇಲೆ ಕ್ರಮ ಆಗ್ಬೇಕು ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಇನ್ನೂ ಕೂಡ ಆ ತೀರ್ಪನ್ನು ಜಾರಿ ಮಾಡೋ ಕೆಲಸಕ್ಕೆ ಹೋಗಿಲ್ಲ. ಈ SIT ಇದುವರೆಗೆ ನಡೆದಿರುವ ಎಲ್ಲಾ ತನಿಖೆಗಳಿಗಿಂತ ಇದು ಒಂದು ವಿಶ್ವಾಸ ಮೂಡಿಸಿರ್ತಕ್ಕಂಥ ಒಂದು ತನಿಖೆ. ಈ ತನಿಖೆ ವಿಶ್ವಾಸ ಜನತೆಯಲ್ಲಿ ಗಟ್ಟಿಗೊಳ್ಳಬೇಕು ಅಂದ್ರೆ ಸತ್ಯ ಮತ್ತು ನ್ಯಾಯದ ದಾರಿಯಲ್ಲಿ SIT ತನ್ನ ತನಿಖೆಯನ್ನು ಮಾಡಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸ್ಬೇಕು, ಕೊಂದವರಾರು ಅನ್ನುವ ಪ್ರಶ್ನೆಗೆ SIT ಉತ್ತರ ಕೊಡಬೇಕು ಅಂತ ನಾನು ಬಯಸ್ತೇನೆ.